ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನವರ ಒಂದು ಪವರ್ಫುಲ್ ಆಗಿರುವಂಥ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಮಂತ್ರವನ್ನು ನಾವು ಯಾವ ಕೆಲಸಗಳಿಗೆ ಹೇಳ್ಕೊಳ್ಬೇಕು ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮಗೆ ಏನಾನ ಡೌಟ್ಸ್ಗಳಿದ್ರೂ ಕೂಡ ಖಂಡಿತವಾಗ್ಲೂ ನೀವು ಕಮೆಂಟಲ್ಲಿ ಬರೆದು ತಿಳಿಸಬಹುದು. ನಾನು ಆ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ತೀನಿ ಅಂತೇಳಿ ತಿಳಿಸ್ತೀನಿ. ಸಾಕ್ಷಾತ್ ವರಾಹಿ ಅಮ್ಮನವರ ಒಂದು ನಾನು ತುಂಬ ವಿಡಿಯೋದಲ್ಲಿ ತುಂಬ ಮಾಹಿತಿಗಳನ್ನು ಕೊಟ್ಟಿದ್ದೀನಿ. ವರಾಹಿ ಅಮ್ಮ ಅಂತಂದರೆ ನಮಗೆ ವರಗಳನ್ನು ಕೊಡುವಂಥ ತಾಯಿ ಅಂತಲೇ ಹೇಳಬಹುದು. ತಾಯಿಯನ್ನು ನಂಬಿದ್ರೆ ನಾವು ತಾಯಿ ನಮಗೆ ಎಷ್ಟು ಸಲೀಸಾಗಿ ನಮ್ಮ ಕೆಲಸಗಳನ್ನು ಜರುಗಿಸ್ತಾಳೆ ಅಂತಂದರೆ ಅದನ್ನು ನೀವು ಖಂಡಿತವಾಗ್ಲೂ ನೀವು ನಂಬಿಕೆ ಇಟ್ಟು ಆ ಕೆಲಸವನ್ನು ನೀವು ಮಾಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುವಂಥದ್ದು. ತಾಯಿ ರಾತ್ರಿ ವೇಳೆಯಲ್ಲಿ ಸಂಚಾರವನ್ನು ಮಾಡ್ತಾಳೆ, ಲೋಕವನ್ನೇ ತಾಯಿ ರಕ್ಷಣೆಯನ್ನು ಮಾಡ್ತಾಳೆ ಅಂತಲೇ ಹೇಳಬಹುದು. ತುಂಬ ಪುರಾಣಗಳಲ್ಲಿ ವರಾಹಿ ಅಮ್ಮನವರ ಉಲ್ಲೇಖ ಕೂಡ ಇದೆ. ಖಂಡಿತವಾಗ್ಲೂ ನೀವು ವರಾಹಿ ಅಮ್ಮನವ್ರನ್ನ ನಂಬಿ ಈ ಅಮ್ಮನವ್ರಿಗೆ ನಮಗೆ ಜಾಸ್ತಿ ಮಡಿಬೇಕು, ಮೈಲಿಗೆ ಬೇಕು ಅನ್ನುವಂಥದ್ದು ಏನೂ ಇರೋದಿಲ್ಲ. ನೀವು ಉಪವಾಸ ಇರಬೇಕು, ಪೂಜೆಗಳು ಮಾಡಬೇಕು, ಹವನಗಳು ಮಾಡಬೇಕು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು, ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು, ಉಪವಾಸ ಇರಬೇಕು ಅನ್ನೋವಂಥದ್ದು ಏನೂ ಇರೋದಿಲ್ಲ. ನಾವು ಮೊದಲಿಗೆ ನಂಬಿಕೆಯನ್ನು ಇಡಬೇಕು. ನಂಬಿಕೆಯನ್ನು ಇಟ್ಟು ಈ ಕೆಲಸ ನಮ್ಮದು ತಾಯಿ ಮಾಡಿಕೊಡ್ತಾಳೆ ಅನ್ನೋವಂಥದ್ದು ಭರವಸೆನ ಇಡಬೇಕು. ಆ ಒಂದು ಭರವಸೆನ ಇಟ್ಟಾಗ ತಾಯಿ 100ಕ್ಕೆ 100ರಷ್ಟು ನಿಮಗೆ ಕೆಲಸ ಅನ್ನೋವಂಥದ್ದು ಮಾಡಿಕೊಡ್ತಾಳೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಅಂದರೆ ತುಂಬ ಅತಿ ಶೀಘ್ರವಾಗಿ ಕೆಲಸಗಳು ಕೂಡ ಆಗಿರುವಂಥದ್ದು ತುಂಬ ಅಂದರೆ ತುಂಬ ಉದಾಹರಣೆಗಳಿದೆ. ನನ್ನ ವಿಡಿಯೋದಲ್ಲಿನೇ ಸಹ ತುಂಬ ಜನ ಕಮೆಂಟ್ಗಳನ್ನು ಹಾಕಿದ್ದಾರೆ. ಅವರ ಎಷ್ಟೋ ಕಷ್ಟಗಳು ಕೂಡ ಬಗೆಹರಿದಿದೆ ಅಂತ ಕೂಡ ಹಾಕಿದ್ದಾರೆ. ನಾವು ಕೊಟ್ಟಿರುವಂಥ ಮಾಹಿತಿ ಸ್ವಲ್ಪ ಜನಕ್ಕಾದರೂ ಅದು ಯೂಸ್ಫುಲ್ ಆದರೆ ಕೂಡ ಅದರಂಥ ಖುಷಿ ಪಡ್ತೀನಿ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನಾವು ಏನೇ ಒಂದು ಮಾಹಿತಿಯನ್ನು ಕೊಟ್ಟಾಗ ನಿಮ್ಮವ್ರಿಗೂ ಅದು ತಲುಪಿ ನಿಮಗೆ ಅದರಿಂದ ಒಂದು ಉಪಯೋಗ ಆಗಬೇಕು, ನಾವು ಮಾಡೋದು ಒಂದು 4 ಜನಕ್ಕೆ ಉಪಯೋಗ ಆಗಬೇಕು ಅನ್ನೋವಂಥದ್ದು ನನ್ನ ಒಂದು ಉದ್ದೇಶ ಮತ್ತು ಅಭಿಪ್ರಾಯ. ತುಂಬ ಅಂದರೆ ತುಂಬ ಕಷ್ಟದಲ್ಲಿ ಇರ್ತೀವಿ ನಾವು. ಅಲ್ಲಿ ಹೋಗಿ ಇಲ್ಲಿ ಹೋಗಿ ಇಷ್ಟೊಂದು ದುಡ್ಡುಗಳನ್ನು ಖರ್ಚು ಮಾಡೋದಕ್ಕೆ ಆಗೋದಿಲ್ಲ. ಸರಳವಾಗಿರುವಂಥ ಮಂತ್ರಗಳಿರುತ್ತೆ, ಇದನ್ನು ನೀವು ಉಚ್ಚಾರಣೆಯನ್ನು ಮಾಡಿದ್ರೆ ಸಾಕಾಗುತ್ತೆ. ತಾಯಿ ವರಾಹಿ ಅಮ್ಮನವ್ರನ್ನ, ಅಮ್ಮ ವರಾಹಿ ತಾಯಿ, ನಂದು ಈ ರೀತಿಯಾಗಿ ಕಷ್ಟ ಬಂದಿದೆ, ಇದನ್ನು ಪರಿಹಾರ ಮಾಡು ಅಂಥೇಳಿ ನೀವು ವರಾಹಿ ಅಮ್ಮನವ್ರನ್ನ ಮನಸಾರೆ ಸ್ಮರಿಸಿದ್ರೇ ಸಾಕು. ನಿಮ್ಮದು 3/4% ಕೆಲಸ ಆಗೋವಂಥದ್ದು. ಅದ್ರ ಜೊತೆಯಲ್ಲೇ ನೀವು ಮಂತ್ರಗಳನ್ನು ನಿಯಮಿತವಾಗಿ ಹೇಳ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಒಂದು ಪಾಯಿಂಟಲ್ಲಿ ಕೂಡ ಈ ಕೆಲಸ ಆಗೋದಿಲ್ಲ, ಈ ಒಂದು ಚಿಕ್ಕ ಮಂತ್ರದಿಂದ ಕೆಲಸ ಆಗುತ್ತಾ ಅನ್ನೋವಂಥ ಒಂದು ಅಪನಂಬಿಕೆ ಇತ್ತು ಅಂತಂದರೆ ನಿಮಗೂ ಅದು ಕೆಲಸ ಅನ್ನೋವಂಥದ್ದು ಜರುಗೋದಿಲ್ಲ. ನೀವು ಎಷ್ಟು ದಿನ ಇವಾಗ ನಿಯಮಿತವಾಗಿ ನೀವು ಈ ಒಂದು ಮಂತ್ರಗಳನ್ನು ಉಚ್ಚಾರಣೆಯನ್ನು ಮಾಡ್ಕೊಳ್ತಾ ಇರ್ತೀರೋ ಅದನ್ನು ಕಂಪ್ಲೀಟಾಗಿ ಆ ಒಂದು ನಿಮ್ಮ ಒಂದು ಟೈಮಿಂಗ್ ಮುಗಿಯೋವರೆಗೂ ನೀವು ತಾಳ್ಮೆಯಿಂದ ಕೇಳ್ಕೊಳ್ಬೇಕು. ಆವಾಗ ಮಾತ್ರ ನಿಮಗೆ ಕೆಲಸ ಅನ್ನುವಂಥದ್ದು ಆಗುತ್ತೆ. ಈ ಒಂದು ಮಂತ್ರವನ್ನು ಯಾವ ಕೆಲಸಕ್ಕೆ ನೀವು ಹೇಳ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ನಿಮ್ಮದು ಏನೇ ಒಂದು ಕೆಲಸಗಳದ್ದು ಅರ್ಧಂಬರ್ಧಕ್ಕೆ ನಿಂತೋಗಿರುತ್ತೆ. ಇವಾಗ ಮನೆ ಕಟ್ಟಡ ಆಗಿರ್ಬೋದು, ಸೈಟ್ದು, ಭೂಮಿದು, ಮತ್ತು ಕೋರ್ಟು ಕೇಸ್ಗಳು ನಡೀತಾ ಇರುತ್ತೆ, ತುಂಬ ವರ್ಷಗಳಿಂದ ಎಳೆದಾಡ್ತಾ ಇರುತ್ತೆ. ಅಂಥವರು ಸಹ 48 ದಿನಗಳ ಕಾಲ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಬೇಕು. ಯಾವ ಒಂದು ಸಮಯದಲ್ಲಂದರೆ ಬ್ರಹ್ಮ ಮುಹೂರ್ತ, ಬ್ರಾಹ್ಮಿ ಮುಹೂರ್ತ ಏನು ನಾವು ಕರಿತೀವೋ 4:30ಯಿಂದ 5:30 ಒಳಗಡೆಗೆ ಆ ಒಂದು ಮುಹೂರ್ತ ನಾವು ಕರಿತೀವಿ. ಆ ಒಂದು ಸಂದರ್ಭದಲ್ಲಿ ನೀವು ಈ ಒಂದು ಮಂತ್ರದ ಉಚ್ಚಾರಣೆಯನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ. ಯಾವ ರೀತಿಯಾಗಿ ಮಾಡ್ಕೊಳ್ಬೇಕಂದ್ರೆ ನಿಮಗೆ ಇದಕ್ಕೆ ಸ್ನಾನ ಬೇಕು ಅನ್ನೋವಂಥದ್ದು ಏನೂ ಇರೋದಿಲ್ಲ. ಹೆಣ್ಮಕ್ಳು 5 ದಿನಗಳ ಕಾಲ ಹೇಳೋ ಆಗಿಲ್ಲ, ಅವರ ಮಾಸಿಕ ಒಂದು 5 ದಿನಗಳು ಹೇಳೋ ಹಾಗಿಲ್ಲ. ಮತ್ತು ನೀವು ಮಾಂಸಾಹಾರವನ್ನು ತಿಂದುಬಿಟ್ಟು ಈ ಒಂದು ಮಂತ್ರವನ್ನು ಹೇಳೋ ಹಾಗಿಲ್ಲ. ಮಿಕ್ಕಿರುವಂಥ ಸಂದರ್ಭದಲ್ಲಿ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿದ್ರೂ ಸರಿ, ಸ್ನಾನ ಮಾಡಿಲ್ಲ ಅಂದರೂ ಸರಿ, ನಮ್ಮದು ಮನಸ್ಸು ಅನ್ನೋವಂಥದ್ದು ಶುದ್ಧಿಯಾಗಿರಬೇಕು. ನಿಮ್ಮ ಹಾಸಿಗೆಯಿಂದ ನೀವು ಅಷ್ಟೊತ್ತಿಗೆದ್ದು ನಿಮಗೆ ಕೈಕಾಲು ಮುಖ ತೊಳೆಯೋದಕ್ಕೆ ನಮಗೆ ಅನುಕೂಲ ಇದೆ ಅಂದರೆ ನೀವು ಕೈಕಾಲು ಮುಖವನ್ನು ತೊಳೆದು ಬಿಟ್ಟು ನೀವು ತಾಯಿ ವರಾಹಿ ಅಮ್ಮನವ್ರನ್ನ ಒಂದು 10 ನಿಮಿಷಗಳ ಕಾಲ ಸ್ಮರಣೆಯನ್ನು ಮಾಡಿ ತದನಂತರದಲ್ಲಿ ನೀವು ಮಂತ್ರದ ಉಚ್ಚಾರಣೆಯನ್ನು ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಅನುಕೂಲ ಆಗುತ್ತೆ. ನೀವು ಬ್ರಹ್ಮ ಮುಹೂರ್ತದಲ್ಲೇ ಈ ಒಂದು ಮಂತ್ರವನ್ನು 48 ದಿನಗಳ ಕಾಲ ಹೇಳಬೇಕು. 48 ಬಾರಿನೇ ಹೇಳಬೇಕು. ಚಿಕ್ಕವರು ದೊಡ್ಡವರು ಅನ್ನೋವಂಥದ್ದು ಏನೂ ಇರೋದಿಲ್ಲ. ನೀವು ಯಾರು ಬೇಕಾದರೂ ಹೇಳಬಹುದು. ನೀವು ಬಾಯಿಂದ ಉಚ್ಚಾರಣೆ ಆದರೂ ಮಾಡ್ಕೊಳ್ಬಹುದು. ಇಲ್ಲ ಅಂತಂದರೆ ನೀವು ಬರೆದಾದರೂ ಸಹ ನೀವು ಹೇಳ್ಕೊಳ್ಬಹುದು. ಬರೆಯೋದಕ್ಕೂ ಸಹ ಅದೇ ರೀತಿಯಾಗಿ ಫಲಗಳಂತ ದೊರೆಯುತ್ತೆ. ಮತ್ತು ನೀವು
ಬಾಯ್ಹಾಟನ್ನು ಸಹ ಮಾಡಿ ನೀವು ಮಂತ್ರವನ್ನು ಹೇಳ್ಕೊಳ್ಬೋದು. ಎರಡಕ್ಕೂ ಕೂಡ ಸೇಮ್ ನಿಮಗೆ ಪ್ರತಿಫಲ ಅನ್ನೋವಂಥದ್ದು ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ. ಈ ರೀತಿಯಾಗಿ ಬನ್ನಿ. ಇವಾಗ ವಜ್ರಸೇನ ವಕ್ರತುಂಡ ದೇವಸೇನ ವರಾಹಿ ನಮಃ. ವಜ್ರಸೇನ ವಕ್ರತುಂಡ ದೇವಸೇನ ವರಾಹೇ ನಮಃ. ವಜ್ರಸೇನ ವಕ್ರತುಂಡ ದೇವಸೇನ ವರಾಹಿ ನಮಃ. ಈ ಒಂದು ಮಂತ್ರವನ್ನು ನೀವು 48 ಬಾರಿ ಹೇಳ್ಕೊಳ್ಳಿ. ನನ್ನ ಒಂದು ಉಚ್ಚಾರಣೆಯಲ್ಲಿ ಏನಾನ ನಿಮಗೆ ಮಿಸ್ಟೇಕ್ಸ್, ಇಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದೆ, ಏನಾನ ಮಿಸ್ಟೇಕ್ಸ್ ಇದ್ದರೆ ಸ್ಕ್ರೀನ್ ಮೇಲೆ ನಾನು ಹಾಕಿರುವಂಥ ಮಂತ್ರವನ್ನು ನೀವು ಕ್ಲೀನಾಗಿ 1 ಸರಿ ಬಿಟ್ಟು 2 ಸರ್ತಿ ನೋಡ್ಕೊಳ್ಳಿ. ಇಲ್ಲಾಂದರೆ ಬರೆದುಬಿಟ್ಟು ನೀವು ಉಚ್ಚಾರಣೆಯನ್ನು ಮಾಡ್ಕೊಳ್ಳಿ. ನಿಮ್ಗೇನಾನ ನಾನು ಇವಾಗ ಹೇಳೋವಂಥದ್ದು ಸ್ವಲ್ಪ ಗಂಟಲು ಕಟ್ಕೊಳ್ಳೋದ್ರಿಂದ ವ್ಯತ್ಯಾಸ ನಿಮ್ಗೇನಾನ ಕೇಳಿಸಿದ್ರೆ ನಾನು ಹೇಳೋವಂಥದ್ದು ಸ್ಕ್ರೀನ್ ಮೇಲೆ ಬಂದಿರೋವಂಥ ಇವು ಮಂತ್ರನ ನೀವು ಕರೆಕ್ಟಾಗಿ ಉಚ್ಚಾರಣೆಯನ್ನು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ 48 ದಿನಗಳಲ್ಲಿ ನಿಮ್ದು ಎಂಥದ್ದೇ ಒಂದು ಕಷ್ಟಗಳಿದ್ರೂ ಕೂಡ ತಾಯಿ ವರಾಹಮ್ಮ ನಿಮಗೆ ಆ ಥರ ಒಂದು ಪರಿಹಾರವನ್ನು ಮಾಡ್ಕೊಳ್ತಾಳೆ ಮತ್ತು ನಿಮಗೆ ಇಷ್ಟಾರ್ಥ ಸಿದ್ಧಿ ಅನ್ನೋವಂಥದ್ದು ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವರಾಹಿ ಅಮ್ಮನವ್ರನ್ನ ನಂಬಿ ನಿಮ್ಮ ಕೆಲಸಗಳು ಎಷ್ಟು ಫಾಸ್ಟಾಗಿ ಆಗುತ್ತೆ ಅಂದರೆ ಅಷ್ಟು ಫಾಸ್ಟಾಗಿ ಆಗುತ್ತೆ. ಖಂಡಿತವಾಗ್ಲೂ ನಿಮಗೆ ಕಾರ್ಯಸಿದ್ಧಿ ಅನ್ನೋವಂಥದ್ದು ಆಗುತ್ತೆ. ಎಂಥದ್ದೇ ಸಮಸ್ಯೆ ಇರ್ಬೋದು, ಅನಾರೋಗ್ಯದಿರಬಹುದು, ಯಾವುದೇ ಒಂದು ಅಡಚಣೆಗಳಿದ್ದರೂ ಕೂಡ ಈ ಮಂತ್ರವನ್ನು ನೀವು ಉಚ್ಚಾರಣೆಯನ್ನು ಮಾಡ್ಕೊಳ್ಳಿ. ಹಣಕ್ಕೂ